ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ದಂಥ ಹುಡುಗ ಬರೀ 500 ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಮುಂಬೈ ರೈಲ್ವೆ ಸ್ಟೇಷನಲ್ಲಿ ಇಳಿತಾನೆ. ಮುಂದೆ ಒಂದು ದಿವಸ ಅದೇ ಹುಡುಗ 5,000 ಕೋಟಿದು ಸಿಂಗಲ್ ಚೆಕ್ ಹಿಡ್ಕೊಂಡು ಒಂದು ಕಂಪನಿಯಿಂದ ಎಕ್ಸಿಟ್ ಆಗ್ತಾನೆ. ಆ ಹುಡುಗ ಬೇರೆ ಯಾರೂ ಅಲ್ಲ, ಥೈರೋಕೇರ್ ಕಂಪನಿಯ ಸ್ಥಾಪಕ ಡಾಕ್ಟರ್ ಆರೋಗ್ಯಸ್ವಾಮಿ ವೇಲುಮನಿ. ಡಾಕ್ಟರ್ ವೇಲುಮನಿ ಅವರು 1 ರೂಪಾಯಿನೂ ಸಾಲ ತಗೊಳ್ಳೋದೆ, ಹೊರಗಡೆಯಿಂದ ಲೋನ್ ತಗೊಳ್ಳೋದೆ, ಇನ್ವೆಸ್ಟ್ಮೆಂಟ್ ತಗೊಳ್ಳೋದೆ 6,000 ಕೋಟಿ ಬೆಲೆ ಬಾಳುವಂಥ ಕಂಪ್ನಿನ ಕೊಟ್ಟೋದಕ್ಕೆ ಹೇಗೆ ಸಾಧ್ಯ ಆಯಿತು? ಸೊ ಥೈರೋಕೇರ್ದು ಕಂಪ್ಲೀಟ್ ಬಿಸ್ನೆಸ್ ಮಾಡೆಲ್ ಮತ್ತು ಕೇಸ್ ಸ್ಟಡಿನ ನಾವು ನೋಡ್ತಾ ಹೋಗೋಣ. ಡಾಕ್ಟರ್ ವೇಲುಮನಿ ಅವರು 1959ರಲ್ಲಿ ತಮಿಳುನಾಡಲ್ಲಿರೋ ಕೊಯಂಬತ್ತೂರಿನ ಅಪ್ಪನಾಯಕನಪಟ್ಟಿ ಪುದೂರು ಅನ್ನೋ ಒಂದು ಚಿಕ್ಕ ಹಳ್ಳಿಲಿ ಹುಡ್ತಾರೆ. ಡಾಕ್ಟರ್ ವೇಲುಮನಿ ಅವ್ರ ಅಪ್ಪ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರಲಿಲ್ಲ, ಹಾಗಂತ ಬೇರೆಯವ್ರಿಗೆ ಕೆಲಸನೂ ಕೊಡ್ತಾ ಇರಲಿಲ್ಲ. ಡಾಕ್ಟರ್ ವೇಲುಮನಿ ಅವರ ಫುಲ್ ಫ್ಯಾಮಿಲಿ ಅವ್ರ ಅಮ್ಮನ ಇನ್ಕಮ್ ಮೇಲೆ ಡಿಪೆಂಡ್ ಆಗಿತ್ತು. ಅವ್ರ ಅಮ್ಮ 2 ದನನ ಸಾಕಿದ್ರು. ಸೊ ಅದರಿಂದ ಬರುವಂಥ ಇನ್ಕಮಿಂದ ಫುಲ್ ಫ್ಯಾಮಿಲಿನ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಹೀಗೆ ಡಾಕ್ಟರ್ ವೇಲುಮನಿ ಅವರು ಕೂಡ ಅವರು 10-11 ವರ್ಷ ಇರುವಾಗ ಬೇರೆಯವ್ರ ಜಮೀನಲ್ಲಿ ಕೂಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಆಗಿನ ತಮಿಳುನಾಡು ಚೀಫ್ ಮಿನಿಸ್ಟರ್ ಆಗಿದ್ದಂತಹ ಕೆ ಕಾಮರಾಜ್ ಅವರು ಮಿಡ್ ಡೇ ಮೀಲ್ ಸ್ಕೀಮ್ಸ್ನ ತಗೊಂಡು ಬರ್ತಾರೆ. ಸೊ ಡಾಕ್ಟರ್ ವೇಲುಮನಿ ಅವರು ಕೂಡ ಮಿಡ್ ಡೇ ಮೀಲ್ ಸ್ಕೀಮ್ಗೋಸ್ಕರ ಸ್ಕೂಲ್ಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಬಟ್ ಪಾರ್ಟ್ ಟೈಮ್ ಅವರು ಬೇರೆ ಕಡೆ ಬೇರೆಯವ್ರ ಜಮೀನಲ್ಲಿ ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡೇ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಸ್ಕೂಲ್ ಮುಗಿದ ಮೇಲೆ. ಸೊ ಹೀಗೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಎಜುಕೇಷನ್ಸ್ನ ಕಂಟಿನ್ಯೂ ಮಾಡ್ತಾರೆ. ಕೊನೆಗೆ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ BSc ಗ್ರ್ಯಾಜುಯೇಟ್ ಆಗ್ತಾರೆ. ಸೊ ಅದಾದಮೇಲೆ ಮನೆಯವರೆಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ, ಗ್ರ್ಯಾಜುಯೇಟ್ ಆದಮೇಲೆ ಫುಲ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾನೆ ಅಂತ. ಸೊ ಡಾಕ್ಟರ್ ವೇಲುಮನಿ ಅವರು ಸುಮಾರು ಒಂದು 200 ಕಡೆ ಇಂಟರ್ವ್ಯೂಸ್ಗಳನ್ನ ಕೊಡ್ತಾರೆ. ಎಲ್ಲ ಕಡೆ ಇವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಸೊ ರಿಜೆಕ್ಟ್ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂದರೆ, ಒಂದು ಡಾಕ್ಟರ್ ವೇಲುಮನಿ ಅವ್ರಿಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ತಿದ್ರು. ಸೊ ರಿಜೆಕ್ಟ್ ಮಾಡೋದಕ್ಕೆ ಇನ್ನೊಂದು ರೀಸನ್ ಏನು ಅಂದರೆ, ಡಾಕ್ಟರ್ ವೇಲುಮನಿ ಅವರು ತಮಿಳ್ ಮೀಡಿಯಂ ಸ್ಕೂಲಲ್ಲಿ ಓದಿರೋದ್ರಿಂದ ಇವ್ರಿಗೆ ಕರೆಕ್ಟಾಗಿ ಇಂಗ್ಲೀಷ್ ಮಾತಾಡೋಕೆ ಬರ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಕೂಡ ಡಾಕ್ಟರ್ ವೇಲುಮನಿ ಅವ್ರನ್ನ ರಿಜೆಕ್ಟ್ ಮಾಡ್ತಾಯಿದ್ರು. ಸೊ ಡಾಕ್ಟರ್ ವೇಲುಮನಿ ಅವರು ಕೊನೆಗೆ ಜಮಿನಿ ಕ್ಯಾಪ್ಸೂಲ್ ಅನ್ನೋ ಒಂದು ಕ್ಯಾಪ್ಸೂಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಲಿ ಕೆಲಸಕ್ಕೆ ಸೇರ್ಕೋತಾರೆ, ತಿಂಗಳಿಗೆ 150 ರೂಪಾಯಿ ಸಂಬಳಕ್ಕೆ. ಸೊ ಅದೇ ಕಂಪ್ನಿಯಲ್ಲಿ 4 ವರ್ಷ ತನಕ ಕೆಲಸ ಮಾಡ್ತಾರೆ. 4 ವರ್ಷ ಆದಮೇಲೆ ಇವ್ರ ಅದೃಷ್ಟದಿಂದ ಆ ಕಂಪನಿ ಕೂಡ ಬಂದಾಗುತ್ತೆ. ಸೊ ವೇಲುಮನಿ ಅವರು ಪುನಃ ಕೆಲಸ ಹುಡ್ಕೋಕೆ ಶುರು ಮಾಡ್ತಾರೆ. ಸೊ ಹೀಗೆ ಹುಡುಕ್ತಿರುವಾಗ ಒಂದ್ಸತಿ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಮುಂಬೈಯಲ್ಲಿರುತ್ತೆ, ಅಲ್ಲಿಗೂ ಕೂಡ ಒಂದು ಅಪ್ಲಿಕೇಶನ್ಸ್ನ ಹಾಕಿರ್ತಾರೆ. ಸೊ ಅಲ್ಲಿಂದ ಇವ್ರಿಗೆ ಇಂಟರ್ವ್ಯೂ ಕಾಲ್ ಬರುತ್ತೆ. ಇವರು ಕೊಯಂಬತ್ತೂರಿಂದ ಮುಂಬೈಗೆ ಹೋಗಬೇಕು. ಸೊ ಹಳ್ಳಿಲಿರೋ ಹತ್ರನೇ ಯಾರ ಹತ್ರನೂ 500 ರೂಪಾಯಿ ಸಾಲ ತೊಗೊಂಡು ಕೊಯಂಬತ್ತೂರಿಂದ ಮುಂಬೈ ಟ್ರೈನ್ನ ಹತ್ತಾರೆ, ಮುಂಬೈ ರೈಲ್ವೆ ಸ್ಟೇಷನಲ್ಲಿ ಇಳಿತಾರೆ. ಇವರು ಇಂಟರ್ವ್ಯೂಗಿಂತ 1 ದಿವಸ ಮೊದಲೇ ಬಂದಿರೋದ್ರಿಂದ ಇವರು ಆ ನೈಟ್ ರೈಲ್ವೆ ಸ್ಟೇಷನಲ್ಲೇ ಮಲಗ್ತಾರೆ. ಸೊ ಆ ದಿವಸ ರಾತ್ರಿ ಮುಂಬೈಯಲ್ಲಿ ತುಂಬ ಮಳೆ ಆಗುತ್ತೆ. ಮಳೆ ಆಗಿಬಿಟ್ಟು ನೆಕ್ಸ್ಟ್ ದಿವಸ ಮುಂಬೈ ಹೊರಗಡೆಯಿಂದ ಯಾವುದೇ ಟ್ರೈನ್ನ ಎಂಟ್ರಿ ಆಗೋಗಿ ಬಿಡ್ತಾ ಇರೋಲ್ಲ. ಸೊ ಡಾಕ್ಟರ್ ವೇಲುಮನಿ ಅವರು 1 ದಿವಸ ಮೊದಲೇ ಬಂದಿರೋದ್ರಿಂದ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾರೆ. ಸೊ ಎಲ್ಲಿ ಇಂಟರ್ವ್ಯೂಗೆ 500ರಿಂದ 600 ಜನ ಬರಬೇಕಾಗಿತ್ತು, ಟ್ರೈನ್ಸ್ನ ಯಾವುದನ್ನು ಒಳಗಡೆ ಬಿಡದೇ ಇರೋದ್ರಿಂದ ಬರೀ 100 ಜನ ಅಟೆಂಡ್ ಆಗ್ತಾರೆ. ಡಾಕ್ಟರ್ ವೇಲುಮನಿ ಅವರಿಗೆ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್, ಅಂದರೆ ಕನ್ನಡದಲ್ಲಿ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಸೊ ಡಾಕ್ಟರ್ ವೇಲುಮನಿ ಅವರು ಗೌರ್ಮೆಂಟ್ ಜಾಬ್ಗೆ ಜಾಯ್ನ್ ಆಗ್ತಾರೆ. ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರಲ್ಲಿ 15 ವರ್ಷದ ತನಕ ಕೆಲಸ ಮಾಡ್ತಾರೆ. ಅವರು ಗೌರ್ಮೆಂಟ್ ಜಾಬಲ್ಲಿ ಇರುವಾಗಲೇ ಮಾಸ್ಟರ್ಸ್ನ ಕೂಡ ಕಂಪ್ಲೀಟ್ ಮಾಡ್ತಾರೆ, ಹಾಗೆ PhDನ ಕೂಡ ಮುಗಿಸ್ತಾರೆ. ಸೊ ಹೀಗೆ ಅವ್ರು ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡ್ತಿರ್ತಾರೆ. ಲೈಫ್ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಅವ್ರಿಗೆ ಮದುವೆ ಕೂಡ ಆಗಿರುತ್ತೆ. ಅವ್ರ ವೈಫ್ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆಗ ಡಾಕ್ಟರ್ ವೇಲುಮನಿ ಅವರು ಗೌರ್ಮೆಂಟ್ ಜಾಬಿಂದ ರಿಸೈನ್ ಮಾಡುವಂಥ ಯೋಚನೆಯನ್ನು ಮಾಡ್ತಾರೆ. ಸೊ ನೀವು ಕೇಳ್ಬೋದು, ಡಾಕ್ಟರ್ ವೇಲುಮನಿ ಅವರು ಯಾಕೆ ಆ ಥರ ಯೋಚನೆ ಮಾಡಿದ್ರು ಅಂತ. ಸೊ ಅದಕ್ಕೆ ಡಾಕ್ಟರ್ ವೇಲುಮನಿ ಅವರು ಹೇಳ್ತಾರೆ, ನಾನು ಮುಂಬೈಗೆ ಜೀವನ ಸಾಗಿಸೋದಕ್ಕೆ ಬಂದಿದ್ದೀನ ಅಥವಾ ಜೀವನದಲ್ಲಿ ಏನಾದರೂ ಸಾಧಿಸೋದಕ್ಕೆ ಬಂದಿದ್ದೀನ. ನಾನು ಜೀವನ ಸಾಗಿಸೋದಾದರೆ ಕೊಯಂಬತ್ತೂರಲ್ಲೇ ಸಾಗಿಸ್ಬೋದಾಗಿತ್ತು, ಮುಂಬೈ ತನಕ ಬರಬೇಕು ಅಂತ ಇರಲಿಲ್ಲ. ಕೊಯಂಬತ್ತೂರಲ್ಲಿ ಯಾರೂ ಇವತ್ತು ಹೊಟ್ಟೆಗಿಲ್ದೆ ಸಾಯ್ತಿಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮನೆಯವ್ರಿಗೆ ಯಾರಿಗೂ ಹೇಳ್ದೇನೆ, ಅವ್ರ ವೈಫ್ಗೂ ಕೂಡ ಹೇಳ್ದೇನೆ ಗೌರ್ಮೆಂಟ್ ಜಾಬಿಂದ ರಿಸೈನ್ ಮಾಡ್ತಾರೆ. ಸೊ ನೀವೀಗ ಕೇಳ್ಬೋದು, ಡಾಕ್ಟರ್ ವೇಲುಮನಿ ಅವರು ಏನು ಯೋಚನೆ ಮಾಡದೆ ರಿಸ್ಕ್ ತೊಗೊಂಡ್ರು, ಗೌರ್ಮೆಂಟ್ ಜಾಬ್ ಬಿಟ್ಟರು ಅಂತ ಅಂದ್ಕೊಳ್ಬೋದು. ಬಟ್ ಡಾಕ್ಟರ್ ವೇಲುಮನಿ ಅವರು ತುಂಬ ಕ್ಯಾಲ್ಕುಲೇಟೆಡ್ ಆಗಿ ರಿಸ್ಕ್ನ ತಗೋತಾರೆ. ಸೊ ಡಾಕ್ಟರ್ ವೇಲುಮನಿ ಅವ್ರು ಯಾವ ರೀತಿ ಯೋಚನೆ ಮಾಡಿದ್ರು ಅಂದರೆ, ಡಾಕ್ಟರ್ ವೇಲುಮನಿ ಅವ್ರದ್ದು ಕಲೀಗ್ಸ್ಗಳು ಅಥವಾ ಬೇರೆ ಯಾರಿದ್ರು ಅವ್ರ ಜೊತೆ ಕೆಲಸ ಮಾಡ್ತಿದ್ದವರು, ಅವರೆಲ್ಲರೂ ಫ್ಲ್ಯಾಟ್ ತೊಗೊಳ್ಳೋದು, ಮನೆ ತೊಗೊಳಿದ್ರು, ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಬೇರೆ ಕಡೆ ಸಾಲ ಮಾಡಿಕೊಂಡು ತಿಂಗಳಿಗೆ EMIಗಳನ್ನ ಕಟ್ತಾಯಿದ್ರು. ಬಟ್ ಡಾಕ್ಟರ್ ವೇಲುಮನಿ ಅವ್ರಿಗೆ ತಿಂಗಳಿಗೆ ಬರೀ 5,000 ರೂಪಾಯಿ ಖರ್ಚಾಗ್ತಾಯಿತ್ತು ಫುಲ್ ಫ್ಯಾಮಿಲಿಗೆ. ಅವ್ರ ಹತ್ರ ಬ್ಯಾಂಕಲ್ಲಿ ಆಲ್ರೆಡಿ 2 ಲಕ್ಷ ರೂಪಾಯಿ ಸೇವಿಂಗ್ಸ್ ಇತ್ತು. ಸೊ ತಿಂಗಳಿಗೆ 5,000 ರೂಪಾಯಿ ಅಂದರೆ 3 ವರ್ಷ ತನಕ ಯಾವುದೇ ಸಮಸ್ಯೆ ಇರಲಿಲ್ಲ. ಮತ್ತು ಇನ್ನೊಂದೇನು ಅಂದರೆ, ಡಾಕ್ಟರ್ ವೇಲುಮನಿ ಅವ್ರ ವೈಫು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಒಂದು ಸ್ಯಾಲ್ರಿಯಿಂದ ಮನೇನ ನೋಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಡಾಕ್ಟರ್ ವೇಲುಮನಿ ಅವರು ಗೌರ್ಮೆಂಟ್ ಜಾಬಿಂದ ರಿಸೈನ್ ಮಾಡ್ತಾರೆ. ಸೊ ಈ ವಿಷಯ ಅವ್ರ ಹೆಂಡ್ತಿಗೆ ಗೊತ್ತಾದಾಗ ಅವರು ಕೂಡ, ನೀವು ನನಗೆ ಹೇಳ್ದೇ ರಿಸೈನ್ ಮಾಡಿದ್ರಂತ ಕೋಪ ಮಾಡಿಕೊಂಡು ಅವರು ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ರಿಸೈನ್ ಮಾಡ್ತಾರೆ. ಸೊ ನೀವೀಗ ಕೇಳ್ಬೋದು, ಗೌರ್ಮೆಂಟ್ ಜಾಬ್ನ ರಿಸೈನ್ ಮಾಡುವಷ್ಟು
ಡಾಕ್ಟರ್ ವೇಲುಮನಿ ಅವ್ರಿಗೆ ಅಂಥ ಐಡಿಯಾ ಏನಿತ್ತು, ಅಂಥ ಬಿಸ್ನೆಸ್ ಐಡಿಯಾ ಏನಿತ್ತು ಅಂತ ಕೇಳ್ಬೋದು. ಸೊ ಡಾಕ್ಟರ್ ವೇಲುಮನಿ ಅವರು ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರಲ್ಲಿ ಕೆಲಸ ಮಾಡ್ತಿರುವಾಗ ಅವರಿಗೊಂದು ಪ್ರಾಜೆಕ್ಟ್ನ ಕೊಟ್ಟಿದ್ದರು. ಸೊ ಆಗ ಇಂಡಿಯಾದಲ್ಲಿ ಥೈರಾಯ್ಡ್ ಟೆಸ್ಟಿಂಗ್ ಮಾಡುವಂತಹ ಟೆಕ್ನಾಲಜಿ ಇರಲಿಲ್ಲ. ನಾವು ಫಾರಿನ್ ಕಂಪ್ನೀಸ್ಗಳಿಂದ, ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳಿಂದ ಥೈರಾಯ್ಡ್ ಟೆಸ್ಟಿಂಗ್ ರಿಯೇಜೆಂಟ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಈಗೆಲ್ಲ ಹೇಗೆ ಮೇಕ್ ಇನ್ ಇಂಡಿಯಾ ಬರ್ತಾಯಿತ್ತು, ಆ ಟೈಮಲ್ಲಿ ಕೂಡ ಡಾಕ್ಟರ್ ವೇಲುಮನಿ ಅವ್ರಿಗೊಂದು ಪ್ರಾಜೆಕ್ಟನ್ನ ಕೊಟ್ಟಿದ್ದರು. ಸೊ ಥೈರಾಯ್ಡ್ ಟೆಸ್ಟಿಂಗ್ನ ಹೇಗೆ ಇಂಡಿಯಾದಲ್ಲೇ ಮಾಡ್ಬೋದು, ಅದರದ್ದು ರಿಯೇಜೆಂಟ್ಸ್ಗಳನ್ನ ಹೇಗೆ ಇಂಡಿಯಾದಲ್ಲೇ ಪ್ರಿಪೇರ್ ಮಾಡ್ಬೋದು, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ವೇಲುಮನಿ ಒಂದು ಚಿಕ್ಕ ಟೀಮ್ನ ಕೊಟ್ಬಿಟ್ಟು ಸೊ ಇವ್ರಿಗೆ ಲೀಡ್ ಮಾಡೋಕ್ಕೆ ಹೇಳ್ಬಿಟ್ಟು ಪ್ರಾಜೆಕ್ಟ್ನ ಕೊಟ್ಟಿದ್ದರು. ಸೊ ಡಾಕ್ಟರ್ ವೇಲುಮನಿ ಅವರು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ, ಸಂಶೋಧನೆಗಳನ್ನು ಮಾಡ್ತಾರೆ, ಅದರಲ್ಲಿ ಸಕ್ಸಸ್ ಕೂಡ ಆಗ್ತಾರೆ. ಸೊ ಅವ್ರಿಗೆ ಇಂಡಿಯಾದಲ್ಲೇ ಥೈರಾಯ್ಡ್ ಟೆಸ್ಟಿಂಗ್ ರಿಯೇಜೆಂಟ್ಸ್ಗಳನ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಸೊ ಅವ್ರಿಗೆ ಆಲ್ರೆಡಿ ಇನ್ಸೈಟ್ಸ್ ಗೊತ್ತಿರೋದ್ರಿಂದ ಆಗ ಮಾರ್ಕೆಟಲ್ಲಿ ಥೈರಾಯ್ಡ್ ಟೆಸ್ಟಿಂಗಿಗೆ 600 ರೂಪಾಯಿನ ಚಾರ್ಜ್ ಮಾಡ್ತಾಯಿದ್ರು. ಯಾಕಂತಂದರೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳಿಂದ ರಿಯೇಜೆಂಟ್ಸ್ಗಳನ್ನ ಅಥವಾ ನೀವು ರಾ ಮೆಟೀರಿಯಲ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ರಾ ಮೆಟೀರಿಯಲ್ಸ್ಗಳನ್ನ 150 ರೂಪಾಯಿಗೆ ಇಂಪೋರ್ಟ್ ಮಾಡ್ಕೋತಿದ್ರು. ಆಮೇಲೆ ಲೇಬರ್ ಕಾಸ್ಟು, ಆಫೀಸ್ ಕಾಸ್ಟು ಅಥವಾ ಫ್ಲೋರ್ ಕಾಸ್ಟ್ ಅಂತ ಹೇಳ್ಬಿಟ್ಟು 600 ರೂಪಾಯಿ ಆಗ್ತಿತ್ತು ಒಂದು ಥೈರಾಯ್ಡ್ ಟೆಸ್ಟಿಂಗ್ ಮಾಡೋದಕ್ಕೆ. ಸೊ ಆ ಕಾಲದಲ್ಲಿ 600 ರೂಪಾಯಿ ಅಂದರೆ ನೀವೀಗ 6000 ರೂಪಾಯಿನ ಲೆಕ್ಕ ಹಾಕ್ಬೋದು. ಸೊ ಡಾಕ್ಟರ್ ವೇಲುಮನಿ ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ಇಂಡಿಯಾದಲ್ಲೇ ಪ್ರಿಪೇರ್ ಮಾಡ್ತಿರುವಂಥ ರಿಯೇಜೆಂಟ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಟೆಸ್ಟಿಂಗ್ ಮಾಡ್ತಿರೋದ್ರಿಂದ ಅವ್ರು ಬರೀ 300 ರೂಪಾಯಿಗೆ ಥೈರಾಯ್ಡ್ ಟೆಸ್ಟಿಂಗ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಹೇಗೆ ಜಿಯೋ ಬಂದಾಗ ಏರ್ಟೆಲ್ಗೆ ತುಂಬ ಪ್ರಾಬ್ಲಮ್ ಆಯಿತು, ಅದೇ ರೀತಿ ಡಾಕ್ಟರ್ ವೇಲುಮನಿ ಕೂಡ ಅವ್ರ ಕಾಂಪಿಟೇಟರ್ಸ್ಗಳಿಂದ ಬಿಸ್ನೆಸ್ಗಳನ್ನ ತೊಗೊಳೋಕೆ ಶುರು ಮಾಡ್ತಾರೆ. ಸೊ ನಾವೆಲ್ಲರೂ ಜಿಯೋ ಬಂದಾಗ ಏರ್ಟೆಲಿಂದ ಜಿಯೋಗೆ ಶಿಫ್ಟ್ ಆದವು. ಅದೇ ರೀತಿ 600 ರೂಪಾಯಿದ್ದು 300 ರೂಪಾಯಿಗೆ ಥೈರಾಯ್ಡ್ ಟೆಸ್ಟಿಂಗ್ನ ಮಾಡೋದಕ್ಕೆ ಶುರು ಮಾಡಿದಾಗ ಸೊ ಬೇರೆಯವರೆಲ್ಲರೂ ಡಾಕ್ಟರ್ ವೇಲುಮನಿ ಅವ್ರ ಹತ್ರ ಅಥವಾ ಥೈರೋಕೇರ್ದು ಬಿಸ್ನೆಸ್ ಏನಿತ್ತು, ಥೈರೋಕೇರಲ್ಲೇ ಥೈರಾಯ್ಡ್ ಟೆಸ್ಟಿಂಗ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಇವ್ರ ಕಾಂಪಿಟೇಟರ್ಸ್ಗಳಿಗೆ ಡೌಟ್ ಬರೋದಕ್ಕೆ ಶುರು ಆಗುತ್ತೆ. 150 ರೂಪಾಯಿ ರಾ ಮೆಟೀರಿಯಲ್ ಕಾಸ್ಟೇ ಆಗುತ್ತೆ, ಇವನು ಹೇಗೆ 300 ರೂಪಾಯಿಗೆ ಥೈರಾಯ್ಡ್ ಟೆಸ್ಟಿಂಗ್ನ ಮಾಡೋದಕ್ಕೆ ಸಾಧ್ಯ ಅಂತ ಆಗ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವನು ಯಾರೋ ತಮಿಳ್ನಾಡಿಂದ ಬಂದಿದ್ದಾನೆ, ತಮಿಳ್ನಾಡ್ದು CM ಜೈಲಲ್ಲಿದ್ದು ಬೇನಾಮಿ ಇರಬೇಕು, ಸೊ ಅದಕ್ಕೆ ಇವನು 300 ರೂಪಾಯಿ ಥೈರಾಯ್ಡ್ ಟೆಸ್ಟಿಂಗ್ ಮಾಡ್ತೀರ ಅಂತ ಹೇಳ್ಬಿಟ್ಟೆಲ್ಲ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಡಾಕ್ಟರ್ ವೇಲುಮನಿ ಅವ್ರಿಗೆ 300 ರೂಪಾಯಿಗೆ ಟೆಸ್ಟಿಂಗ್ ಮಾಡೋಕ್ಕೆ ಹೇಗೆ ಸಾಧ್ಯ ಆಗ್ತಿತ್ತು ಅಂದರೆ, ಡಾಕ್ಟರ್ ವೇಲುಮನಿ ಅವ್ರಿಗೆ ರಿಯೇಜೆಂಟ್ಸ್ ಕಾಸ್ಟ್ಗಳು ಬರೀ 30 ರೂಪಾಯಿ ಮಾತ್ರ ಆಗ್ತಾಯಿತ್ತು. ಅವರು ಓನಾಗಿ ಪ್ರಿಪೇರ್ ಮಾಡ್ತಾ ಇದ್ದಿದ್ದರಿಂದ 30 ರೂಪಾಯಿ ಮಾತ್ರ ಖರ್ಚಾಗ್ತಿತ್ತು ರಾ ಮೆಟೀರಿಯಲ್ಸ್ಗಳಿಗೆ. ಬೇರೆಯವ್ರಿಗೆಲ್ಲ ಅವ್ರ ಕಾಂಪಿಟೇಟರ್ಸ್ಗಳಿಗೆಲ್ಲ ಮಲ್ಟಿನ್ಯಾಷನಲ್ ಕಂಪನಿಯಿಂದ ಬರ್ತಿರೋದ್ರಿಂದ ಅವರು 150 ರೂಪಾಯಿ ಪೇ ಮಾಡಬೇಕಾಗಿತ್ತು. ಸೊ ಡಾಕ್ಟರ್ ವೇಲುಮನಿ ಅವರು ಈ ರೀತಿ ಪ್ರೈಸ್ನ ತುಂಬ ಕಮ್ಮಿ ಇಟ್ಟು ಕಾಂಪಿಟೇಟರ್ಸ್ಗಳನ್ನ ಬೀಟ್ ಮಾಡ್ತಾರೆ. ಸೊ ಇನ್ನೊಂದು ಖತರ್ನಾಕ್ ಗೇಮ್ ಡಾಕ್ಟರ್ ವೇಲುಮನಿ ಅವರು ಏನು ಮಾಡ್ತಾರೆ ಅಂದರೆ, ಡಾಕ್ಟರ್ ವೇಲುಮನಿ ಅವರು ಆಗ ತಿಂಗಳಿಗೆ ದಿನಕ್ಕೆ 3,000 to 4,000 ಥೈರಾಯ್ಡ್ ಟೆಸ್ಟಿಂಗ್ನ ಮಾಡ್ತಾ ಇರ್ತಾರೆ. ಸೊ ಆಗ ಏನಾಗುತ್ತೆ ಅಂದರೆ, ಇವ್ರದ್ದು ಕಾಂಪಿಟೇಟರ್ಸ್ಗಳಿಗೆ ಗೊತ್ತಾಗೋಕೆ ಶುರುವಾಗುತ್ತೆ, ಇವರು ಇಂಡಿಯಾ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ, ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ. ಸೊ ನಾವು ಕೂಡ ಇಂಡಿಯಾ ಟೆಕ್ನಾಲಜಿಗೆ ಶಿಫ್ಟ್ ಆಗೋಣ ಅಂತ ಹೇಳ್ಬಿಟ್ಟು ಡಾಕ್ಟರ್ ವೇಲುಮನಿದು ಕಾಂಪಿಟೇಟರ್ಸ್ಗಳು ಡಾಕ್ಟರ್ ವೇಲುಮನಿದು ಇಂಡಿಯಾ ಟೆಕ್ನಾಲಜಿ ಏನಿತ್ತು ಅದಕ್ಕೆ ಶಿಫ್ಟ್ ಆಗೋಕ್ಕೆ ಶುರು ಆಗ್ತಾರೆ. ಸೊ ನೀವೇ ಕೇಳ್ಬೋದು ಅವ್ರಿಗೆ ಹೇಗೆ ಸಿಕ್ತು ಅಂತ ಕೇಳ್ಬೋದು. ಸೊ ಡಾಕ್ಟರ್ ವೇಲುಮನಿ ಈ ಟೆಕ್ನಾಲಜಿನ BARC ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ಲಿದ್ದಾಗ ಕಂಡುಹಿಡಿದಿದ್ದು. ಬಟ್ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಅವರು 30 ರೂಪಾಯಿ ಖರ್ಚಾದರೆ ರಾ ಮೆಟೀರಿಯಲ್ಸ್ಗೆ ಅವ್ರು 30 ರೂಪಾಯಿಗೆ ಬೇರೆಯವ್ರಿಗೆ ಕೊಡ್ತಾ ಇರಲಿಲ್ಲ. ಅವರು ಕೂಡ ಒಂದು ಮಾರ್ಜಿನ್ ಇಟ್ಕೊಂಡು 60-70 ರೂಪಾಯಿ ಕೊಡ್ತಾಯಿದ್ರು. ಬಟ್ ಡಾಕ್ಟರ್ ವೇಲುಮನಿ ಅವ್ರಿಗೆ ಅವರೇ ಪ್ರಿಪೇರ್ ಮಾಡ್ತಿದ್ದರಿಂದ 30 ರೂಪಾಯಿಗೆ ರಿಯೇಜೆಂಟ್ಸ್ಗಳನ್ನ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಒಂದು ಸತಿ ಇವ್ರ ಕಾಂಪಿಟೇಟರ್ಸ್ಗಳೆಲ್ಲ ಇಂಡಿಯಾ ಟೆಕ್ನಾಲಜಿಗೆ ಶಿಫ್ಟ್ ಆಗೋಕ್ಕೆ ಶುರುವಾದಾಗ ಫಾರಿನ್ ಮಲ್ಟಿನ್ಯಾಷನಲ್ ಕಂಪ್ನಿ ಏನಿತ್ತು ಸೈಮನ್ಸ್ ಅನ್ನೋ ಕಂಪನಿ, ಅವರಿಗೆ ಬಿಸ್ನೆಸ್ ಕಮ್ಮಿ ಆಗೋಕ್ಕೆ ಶುರು ಆಗುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ ಡಾಕ್ಟರ್ ವೇಲುಮನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಡಾಕ್ಟರ್ ವೇಲುಮನಿ ಅವ್ರ ಹತ್ರ ಹೇಳ್ತಾರೆ, ನಾನು ನಿಮಗೆ ಟೆಕ್ನಾಲಜಿನ ಫಾರಿನ್ ಟೆಕ್ನಾಲಜಿನ ಕೊಡ್ತೀವಿ, ಇಂಡಿಯಾದು ಟೆಕ್ನಾಲಜಿಗಿಂತ ಕಮ್ಮಿ ರೇಟಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಡಾಕ್ಟರ್ ವೇಲುಮನಿ ಅವ್ರು ಒಪ್ಕೋತಾರೆ. ಡಾಕ್ಟರ್ ವೇಲುಮನಿ ಅವ್ರು ಯಾಕೆ ಒಪ್ಕೋತಾರೆ ಅಂದರೆ, ಇಂಡಿಯಾದು ಟೆಕ್ನಾಲಜಿಗಿಂತ ಕಮ್ಮಿ ರೇಟಿಗೆ ಸಿಗ್ತಾ ಇದೆ, ಮತ್ತು ಫಾರಿನ್ದು ಟೆಕ್ನಾಲಜಿ ಚೆನ್ನಾಗಿತ್ತು, ಮತ್ತು ಅದರಲ್ಲಿ ಆಟೋಮೇಷನ್ ಮಾಡುವಂಥ ಸ್ಕೋಪ್ ಇತ್ತು. ಇಂಡಿಯಾದು ಟೆಕ್ನಾಲಜಿಲಿ ಮ್ಯಾನ್ಯುವಲ್ ಆಗಿ ಟೆಸ್ಟ್ ಮಾಡಬೇಕಾಗಿತ್ತು. ಸೊ ಮ್ಯಾನ್ಯುವಲ್ ಟೆಕ್ನಾಲಜಿ ಅಂದರೆ ದಿನಕ್ಕೆ 3,000 to 4,000 ಥೈರಾಯ್ಡ್ ಟೆಸ್ಟಿಂಗ್ನ ಮಾತ್ರ ಮಾಡ್ಬೋದಾಗಿತ್ತು. ಎಲ್ಲಿ ಆಟೋಮೇಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಿಷಿನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಿಷಿನ್ಸ್ಗಳನ್ನೂ ಕೂಡ ಸೈಮನ್ಸ್ ಅನ್ನೋ ಕಂಪ್ನಿನೇ ಪ್ರೊವೈಡ್ ಮಾಡೋಕ್ಕೆ ಒಪ್ಕೋತಾರೆ. ಸೊ ಡಾಕ್ಟರ್ ವೇಲುಮನಿ ಅವ್ರಿಗೆ ದಿನಕ್ಕೆ 20,000 ತನಕ ಥೈರಾಯ್ಡ್ ಟೆಸ್ಟಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ನೂ ತುಂಬ ಕಮ್ಮಿ ರೇಟಲ್ಲಿ ಥೈರಾಯ್ಡ್ ಟೆಸ್ಟಿಂಗ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಕಾರಣಕ್ಕೋಸ್ಕರ ಅವ್ರದ್ದು ಕಾಂಪಿಟೇಟರ್ಸ್ ಎಲ್ಲ ಫಾರಿನ್ ಟೆಕ್ನಾಲಜಿಯಿಂದ ಇಂಡಿಯಾ ಟೆಕ್ನಾಲಜಿ ಶಿಫ್ಟ್ ಆದಾಗ ಡಾಕ್ಟರ್ ವೇಲುಮನಿ ಅವರು ಇಂಡಿಯಾ ಟೆಕ್ನಾಲಜಿಯಿಂದ ಫಾರಿನ್ ಟೆಕ್ನಾಲಜಿಗೆ ಇಂಡಿಯಾ ಟೆಕ್ನಾಲಜಿಗಿಂತ ಕಮ್ಮಿ ರೇಟಲ್ಲಿ ಶಿಫ್ಟ್ ಆಗ್ತಾರೆ. ಸೊ ಈ ಗೇಮ್ ಕಾಂಪಿಟೇಟರ್ಸ್ಗಳಿಗೆ ಯಾರಿಗೂ ಅರ್ಥನೇ ಆಗಲ್ಲ. ಅವ್ರು ಪುನಃ ಏನು ಮಾಡ್ತಾರೆ ಅಂದರೆ ಡಾಕ್ಟರ್ ವೇಲುಮನಿ ಅವ್ರದ್ದೇ ಫ್ರಾಂಚೈಸಿಸ್ಗಳಾಗಿ ಕನ್ವರ್ಟ್ ಆಗ್ತಾರೆ.
ಸೊ ಡಾಕ್ಟರ್ ವೇಲುಮನಿಯವರು ಸಕ್ಸಸ್ ಆಗೋದಕ್ಕೆ ಇನ್ನೊಂದು ಮೇಯ್ನ್ ರೀಸನ್ ಏನು ಅಂದರೆ ಡಾಕ್ಟರ್ ವೇಲುಮನಿಯವರು ಫ್ರಾಂಚೈಸಿ ಬಿಸ್ನೆಸ್ ಮಾಡೆಲ್ನ ತೊಗೊಂಡು ಬರ್ತಾರೆ. ಸೊ ಫ್ರಾಂಚೈಸಿ ಮಾಡೆಲ್ ಏನು ಅಂದರೆ ಡಾಕ್ಟರ್ ವೇಲುಮನಿಯವರು ತಮಿಳ್ನಾಡಿಂದ ಬಂದವರು. ಅವರು ಪಂಜಾಬಿಯವನ ಜೊತೆ ಮಾತಾಡಬೇಕು ಅಥವಾ ಬೆಂಗಾಲಿಯವನ ಜೊತೆ ಮಾತಾಡಬೇಕು ಅಂದರೆ ಅವ್ರಿಗೆ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಡಾಕ್ಟರ್ ವೇಲುಮನಿಯವರು ಏನು ಮಾಡ್ತಾರಂದರೆ ಯಾರು ಅನ್ಎಂಪ್ಲಾಯ್ಡ್ ಆಗಿದ್ರು ಅಥವಾ ಅಂಡರ್ ಎಂಪ್ಲಾಯ್ಡ್ ಆಗಿದ್ರು ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಮಾರ್ಕೆಟಲ್ಲಿ ಥೈರಾಯ್ಡ್ ಟೆಸ್ಟಿಂಗಿಗೆ 600 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ, ನೀವು ಬರೀ 300 ರೂಪಾಯಿ ಚಾರ್ಜ್ ಮಾಡಿ, ಅದರಲ್ಲಿ 200 ರೂಪಾಯಿ ನೀವು ಇಟ್ಕೊಳ್ಳಿ, ಬರೀ 100 ರೂಪಾಯಿ ನನಗೆ ಕೊಡಿ ಅಂತ ಹೇಳ್ತಾರೆ. ಸೊ ಅವ್ರಿಗೆಲ್ರಿಗೂ ಒಂದು ರೀತಿ ಖುಷಿಯಾಗಿ ಶುರುವಾಗುತ್ತೆ, ಒಂದು ರೀತಿ ತಲೆ ತಿರ್ಗೋಗಿ ಶುರುವಾಗುತ್ತೆ. ಏನು ಇವನು 300 ರೂಪಾಯಿ 200 ರೂಪಾಯಿ ನಮಗೆ ಕೊಡ್ತಾ ಇದ್ದಾನೆ, 60% ಮಾರ್ಜಿನ್ ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಖುಷಿಯಾಗಿಬಿಟ್ಟು ಡಾಕ್ಟರ್ ವೇಲುಮನಿದು ಥೈರೋಕೇರ್ ಫ್ರಾಂಚೈಸಿಸ್ಗಳನ್ನ ತಗೋತಾರೆ. ಸೊ ನೀವು ಕೇಳ್ಬೋದು 300 ರೂಪಾಯಿ 200 ರೂಪಾಯಿ ಫ್ರಾಂಚೈಸಿ ಓನರ್ಸ್ಗೆ ಕೊಟ್ಟರೆ ಡಾಕ್ಟರ್ ವೇಲುಮನಿಯವ್ರಿಗೆ ಏನು ಸಿಗುತ್ತೆ ಅಂತ. ಫ್ರಾಂಚೈಸಿಯವನಿಗೆ ದಿನಕ್ಕೆ ಬರೀ 10 ಟೆಸ್ಟ್ಗಳು ಸಿಗ್ಬೋದು. ಬಟ್ ಡಾಕ್ಟರ್ ವೇಲುಮನಿಯವ್ರ ಕೆಳಗಡೆ ಸಾವಿರಾರು ಫ್ರಾಂಚೈಸಿಸ್ಗಳಿರೋದ್ರಿಂದ ಅದೆಲ್ಲ ಫ್ರಾಂಚೈಸಿಸ್ಗಳಲ್ಲಿ ಎಷ್ಟು ಟೆಸ್ಟ್ ಆಗುತ್ತೋ ಅದರಿಂದೆಲ್ಲ 100 ರೂಪಾಯಿ ಡಾಕ್ಟರ್ ವೇಲುಮನಿಯವ್ರಿಗೆ ಸಿಗುತ್ತೆ. ಆ 100 ರೂಪಾಯಲ್ಲಿ ಡಾಕ್ಟರ್ ವೇಲುಮನಿಯವ್ರಿಗೆ 40% ಮಾರ್ಜಿನ್ ಸಿಗ್ತಾ ಇರುತ್ತೆ. ಸೊ ಈ ರೀತಿ ಡಾಕ್ಟರ್ ವೇಲುಮನಿಯವರು ಫ್ರಾಂಚೈಸಿ ಮಾಡೆಲಿಂದ ಸಕ್ಸಸ್ ಆಗೋಕ್ಕೆ ಶುರುವಾಗ್ತಾರೆ. ಇವ್ರ ಕಾಂಪಿಟೇಟರ್ಸ್ದು ಕಲೆಕ್ಷನ್ ಸೆಂಟರ್ಸ್ಗಳೇನಿತ್ತು ಅವರೆಲ್ಲರೂ ಕೂಡ ಥೈರೋಕೇರ್ದು ಫ್ರಾಂಚೈಸೀಸ್ಗಳಾಗಿ ಕನ್ವರ್ಟ್ ಆಗ್ತಾರೆ. ಡಾಕ್ಟರ್ ವೇಲುಮನಿಯವರು ಸಕ್ಸಸ್ ಆಗೋದಕ್ಕೆ ಇನ್ನೊಂದು ಮೇಯ್ನ್ ರೀಸನ್ ಏನು ಅಂದರೆ ಅವರು ಸೆಂಟ್ರಲ್ ಪ್ರೊಸೆಸಿಂಗ್ ಲ್ಯಾಬ್ ಮಾಡೆಲ್ನ ಯೂಸ್ ಮಾಡಿಕೊಂಡ್ರು. ಇವ್ರ ಕಾಂಪಿಟೇಟರ್ಸ್ಗಳಲ್ಲಿ ಏನು ಮಾಡಿದ್ರು ಅಂದರೆ ಯಾವುದೆಲ್ಲ ಸಿಟೀಸ್ ಇತ್ತು ಎಲ್ಲ ಸಿಟೀಸ್ಗಳಲ್ಲೂ ಒಂದೊಂದು ಲ್ಯಾಬ್ನ ಓಪನ್ ಮಾಡ್ತಾಯಿದ್ರು, ಅಲ್ಲೇ ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಅಲ್ಲೇ ಟೆಸ್ಟ್ನ ಮಾಡ್ತಾಯಿದ್ರು. ಬಟ್ ಡಾಕ್ಟರ್ ವೇಲುಮನಿಯವರು ಎಲ್ಲ ಸಿಟೀಸ್ಗಳಲ್ಲೂ ಲ್ಯಾಬ್ನ ಮಾಡೋದಕ್ಕೆ ಹೋಗಿಲ್ಲ, ಅದಕ್ಕೆ ತುಂಬ ಖರ್ಚಾಗ್ತಾಯಿತ್ತು. ಅದು ರಿಯಲ್ ಎಸ್ಟೇಟ್ ಬಂದು ಬಿಲ್ಡಿಂಗ್ ಸ್ಪೇಸ್ ಅಥವಾ ಲ್ಯಾಬ್ ಸ್ಪೇಸ್, ಮಿಷಿನರೀಸ್ ಕಾಸ್ಟ್ಗಳು, ಲೇಬರ್ ಕಾಸ್ಟ್ಗಳು, ಸೊ ಇದೆಲ್ಲ ಜಾಸ್ತಿ ಆಗ್ತಾಯಿತ್ತು. ಸೊ ಡಾಕ್ಟರ್ ವೇಲುಮನಿಯವರು ಏನು ಮಾಡಿದರು ಅಂದರೆ ಇಡೀ ಇಂಡಿಯಾಕ್ಕೆ ಒಂದೇ ಒಂದು ಲ್ಯಾಬಿಂದ ಥೈರಾಯ್ಡ್ ಟೆಸ್ಟಿಂಗ್ನ ಮಾಡ್ತಾಯಿದ್ರು. ಯಾವ ರೀತಿ ಅಂದರೆ ಈಗ ಚೆನ್ನೈಯಲ್ಲಿ ಯಾರಿಗಾದ್ರೂ ಥೈರಾಯ್ಡ್ ಟೆಸ್ಟಿಂಗ್ನ ಮಾಡಬೇಕು ಅಂದರೆ ಚೆನ್ನೈಯಲ್ಲಿರೋ ಡಾಕ್ಟರ್ ವೇಲುಮನಿಯವ್ರದ್ದು ಕಲೆಕ್ಷನ್ ಸೆಂಟರ್ಸ್ಗೆ ಹೋಗ್ತಿದ್ರು, ಅಲ್ಲಿ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ತಾಯಿದ್ರು. ಸೊ ಅದು ಬಾರ್ಕೋಡ್ ಮೂಲಕ ಇರುವಂತಹ ಸ್ಯಾಂಪಲ್ಸ್ಗಳು ಚೆನ್ನೈ ಏರ್ಪೋರ್ಟಿಂದ ಮುಂಬೈಗೆ ಬರುತ್ತೆ. ಸೊ ಮುಂಬೈಯಿಂದ ಪುನಃ ಇವ್ರದ್ದು ನವಿ ಮುಂಬೈಯಲ್ಲಿರೋ ಲ್ಯಾಬಿಗೆ ಬರುತ್ತೆ. ಲ್ಯಾಬಲ್ಲಿ ಇವ್ರು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಆದಮೇಲೆ ಅದೇ ದಿವಸ ನೈಟ್ ಏನು ಮಾಡ್ತಾರಂದರೆ ಇವ್ರದ್ದು ಫ್ರಾಂಚೈಸ್ ಏನಿರುತ್ತೆ ಅಲ್ಲಿಗೆ ರಿಪೋರ್ಟ್ನ ಇಮೇಲ್ ಮಾಡ್ತಾರೆ. ಸೊ ಕಸ್ಟಮರ್ಸ್ಗಳು ಕಲೆಕ್ಟ್ ಮಾಡ್ತಾರೆ. ಸೊ ಈ ರೀತಿ ಡಾಕ್ಟರ್ ವೇಲುಮನಿಯವರು ಸೆಂಟ್ರಲ್ ಪ್ರೊಸೆಸಿಂಗ್ ಲ್ಯಾಬ್ ಮೂಲಕ ಈ ಇಂಡಿಯಾದಲ್ಲಿರೋ ಒಂದು 60 ಏರ್ಪೋರ್ಟ್ಸ್ಗಳಿಂದ ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಮುಂಬೈಗೆ ಬರ್ತಾಯಿತ್ತು. ಸೊ ಮುಂಬೈಗೆ ಬಂದು ಒಂದೇ ಲ್ಯಾಬಲ್ಲಿ ಇಡೀ ಇಂಡಿಯಾದ್ದು ಥೈರಾಯ್ಡ್ ಟೆಸ್ಟಿಂಗ್ನ ಡಾಕ್ಟರ್ ವೇಲುಮನಿಯವರು ಮಾಡ್ತಾ ಇರ್ತಾರೆ. ಸೊ ನೀವು ಕೇಳ್ಬೋದು ಏರ್ ಕಾರ್ಗೋ ಮೂಲಕ ಕಳಿಸಿದ್ರೆ ಲಾಜಿಸ್ಟಿಕ್ಸ್ ಕಾಸ್ಟ್ ತುಂಬ ಜಾಸ್ತಿ ಆಗಲ್ವ ಅಂತ ಹೇಳ್ಬಿಟ್ಟು. ಬಟ್ ಡಾಕ್ಟರ್ ವೇಲುಮನಿಯವರು ತುಂಬ ದೊಡ್ಡ ಸ್ಕೇಲಲ್ಲಿ ಈ ಲಾಜಿಸ್ಟಿಕ್ಸ್ನ ಮೇಂಟೈನ್ ಮಾಡ್ತಿರೋದ್ರಿಂದ ಅವ್ರಿಗೆ ಪರ್ ಟೆಸ್ಟ್ಗೆ ಲಾಜಿಸ್ಟಿಕ್ಸ್ ಚಾರ್ಜ್ ಏನಿರುತ್ತೆ ಬರೀ 5 ರೂಪಾಯಿ ಮಾತ್ರ ಖರ್ಚಾಗ್ತಾ ಇರುತ್ತೆ. ಸೊ ಈ ರೀತಿ ಡಾಕ್ಟರ್ ವೇಲುಮನಿಯವರು ಲಾಜಿಸ್ಟಿಕ್ಸ್ನ ತುಂಬ ದೊಡ್ಡ ಸ್ಕೇಲಲ್ಲಿ ಮಾಡಿ ಪ್ರೈಸ್ನ ತುಂಬ ಕಮ್ಮಿಯಾಗಿ ಇಟ್ಟು ಸೆಂಟ್ರಲ್ ಪ್ರೊಸೆಸಿಂಗ್ ಲ್ಯಾಬ್ನ ಮೂಲಕ ತುಂಬ ಸಕ್ಸಸ್ ಆಗ್ತಾರೆ. ಸೊ ಇದಾದಮೇಲೆ ಡಾಕ್ಟರ್ ವೇಲುಮನಿಯವರು ಏನು ಮಾಡ್ತಾರೆ ಅಂದರೆ ಒಂದೇ ಲ್ಯಾಬಿಂದ ಇಡೀ ಇಂಡಿಯಾದ್ದು ಥೈರಾಯ್ಡ್ ಟೆಸ್ಟಿಂಗ್ನ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ಪೀಡ್ ಮತ್ತು ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು 2012 ನಂತರ 25 ರೀಜನಲ್ ಲ್ಯಾಬ್ಸ್ಗಳನ್ನ ಓಪನ್ ಮಾಡ್ತಾರೆ. ಸೊ ಈ ರೀಜನಲ್ ಲ್ಯಾಬ್ಸ್ಗಳು ಯಾವ ರೀತಿ ಅಂದರೆ ಎಲ್ಲ ಟೆಸ್ಟ್ಗಳು ಸ್ಯಾಂಪಲ್ಸ್ಗಳು ಮುಂಬೈಗೆ ಬರೋ ಬದಲು ಕೆಲವೊಂದು ಸ್ಯಾಂಪಲ್ಸ್ಗಳು ಮಾತ್ರ ಮುಂಬೈಗೆ ಬರ್ತಾಯಿತ್ತು, ಉಳಿದಿರೋದೆಲ್ಲ ರೀಜನಲ್ ಲ್ಯಾಬ್ಸ್ಗಳೇನಿತ್ತು ಅಲ್ಲೇ ಹೋಗ್ತಾಯಿತ್ತು. ಸೊ ಇದರಿಂದ ಏನಾಗ್ತಿತ್ತು ಅಂದರೆ ಸ್ಪೀಡ್ ಮತ್ತು ಎಫಿಷಿಯನ್ಸಿ ತುಂಬ ಇಂಪ್ರೂವ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಈ ರೀತಿ ಡಾಕ್ಟರ್ ವೇಲುಮನಿಯವರು ಪ್ರೈಸ್ನ ತುಂಬ ಕಮ್ಮಿ ಇಟ್ಟು ಸ್ಟಾರ್ಟಿಂಗಲ್ಲಿ ಕಾಂಪಿಟೇಟರ್ಸ್ಗಳನ್ನ ಬೀಟ್ ಮಾಡಿದ್ರು. ಆಮೇಲೆ ಫ್ರಾಂಚೈಸಿ ಮಾಡೆಲಲ್ಲಿ ಸಕ್ಸಸ್ ಆದರು. ಅದಾದ ನಂತರ ಸೆಂಟ್ರಲ್ ಪ್ರೊಸೆಸಿಂಗ್ ಲ್ಯಾಬ್ನ ಯೂಸ್ ಮಾಡಿಕೊಂಡು ಸಕ್ಸಸ್ ಆದರು. ಸೊ ಅದಾದಮೇಲೆ ರೀಜನಲ್ ಲ್ಯಾಬ್ಸ್ಗಳನ್ನ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಥೈರೋಕೇರ್ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋಕ್ಕೆ ಶುರುವಾಗ್ತಾರೆ. ಸೊ ಈ ರೀತಿ ಮಾಡ್ತಾ ಮಾಡ್ತಾ ಡಾಕ್ಟರ್ ವೇಲುಮನಿಯವರು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇವ್ರ ಕಂಪ್ನಿನ ಲಿಸ್ಟ್ ಮಾಡ್ತಾರೆ. ಇವ್ರ ಕಂಪನಿ 6,000 ಕೋಟಿ ವ್ಯಾಲ್ಯೂಯೇಷನ್ಸ್ಗೆ ಹೋಗುತ್ತೆ. ಡಾಕ್ಟರ್ ವೇಲುಮನಿಯವರು ಅವ್ರದ್ದು 67% ಶೇರ್ಸ್ನ ಮಾರಿಬಿಟ್ಟು 2014ರಲ್ಲಿ ಕಂಪನಿಯಿಂದ ಎಕ್ಸಿಟ್ ಆಗ್ತಾರೆ. 5,000 ಕೋಟಿದು ಸಿಂಗಲ್ ಚೆಕ್ ಇಟ್ಕೊಂಡು ಹೊರಗಡೆ ಬರ್ತಾರೆ. ಅವರು 2016ರಲ್ಲಿ ಇಂಡಿಯಾದು 149ನೇ ಟಾಪ್ ಶ್ರೀಮಂತರ ಪಟ್ಟಿಯಲ್ಲಿ ಅವರು ಕೂಡ ಒಬ್ಬರಾಗ್ತಾರೆ. ಸೊ ಈ ರೀತಿ ಹಳ್ಳಿಯಿಂದ ಬಂದಂಥ ಒಂದು ಕೂಲಿ ಮಾಡ್ತಿದ್ದಂಥ ಹುಡುಗ 5,000 ಕೋಟಿ ಬೆಲೆ ಬಾಳುವಂಥ ಕಂಪನಿನ ಕಟ್ತಾರೆ. ಸೊ ಇದು ಡಾಕ್ಟರ್ ವೇಲುಮನಿಯವರ ಸಕ್ಸಸ್ ಸ್ಟೋರಿ. ಡಾಕ್ಟರ್ ವೇಲುಮನಿಯವ್ರ ಸಕ್ಸಸ್ಗೆ ಅವ್ರ ಲೈಫಲ್ಲಿ 3 ಪ್ರಿನ್ಸಿಪಲ್ಸ್ಗಳನ್ನ ಅವ್ರು ಹೇಳ್ತಾರೆ. ಅದು ಯಾವುದು ಅಂತ ನೋಡೋಕೆ ಹೋದರೆ ಫ್ರುಗ್ಯಾಲಿಟಿ ಮೇಕ್ಸ್ ಯು ರಿಚರ್, ಡಿಸಿಪ್ಲಿನ್ ಗಿವ್ಸ್ ಯು ಹ್ಯಾಪಿನೆಸ್, ಫೋಕಸ್ ಮೇಕ್ಸ್ ಯು ಸಕ್ಸಸ್.